ಆದರೆ 10ನೇ ಸುತ್ತು 11ನೇ ಸುತ್ತು ಆದಮೇಲೆ ಈ ಟ್ರೆಂಡ್ ಹೀಗೆ ಇರುತ್ತಾ ಅಥವಾ ಮಾರ್ಜಿನ್ ಕಡಿಮೆ ಆಗ್ತಾ ಬರುತ್ತಾ ಅಂತ ನೋಡಿ. ಆಗ ಇಂಟ್ರೆಸ್ಟಿಂಗ್ ಆಗಿದೆ. ಭಾಳಷ್ಟು ಹೇಳ್ತಾ ಇದ್ರೆ ನಾನು ಮಾತನಾಡ್ತಾ ಇದ್ದೆ ಆಗಲೇ, ಏನಿದು ಯಾಕೆ ಹಿಂಗೆ ಅಂತ ಹೇಳಿ ಹೇಳ್ತಾ ಇದ್ದಿದ್ದು. ಚನ್ನಪಟ್ಟಣದ ಟೌನ್ನಲ್ಲಿರುವಂಥದ್ದು ಡಾಮಿನೇಟ್ ಆಗಿರುವಂಥದ್ದು ಮುಸ್ಲಿಂ ಡಾಮಿನೇಟ್ ಆಗಿರುವಂಥ ವೋಟ್ಗಳೇ ಇದೆ ಅಲ್ಲಿ. ಆಲ್ಮೋಸ್ಟ್ ಅಲ್ಲಿ 25ರಿಂದ 30 ಸಾವಿರ ವೋಟ್ಗಳು ನಿಮಗೆ ಟೌನ್ನಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಈಗ ಸ್ವಲ್ಪ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಯೋಗೇಶ್ವರ್ ಅನ್ನೋದು. ಅದನ್ನು ಯೋಗೇಶ್ವರ್ ಅವರಿಗೂ ಗೊತ್ತಿದ್ದಿದ್ದು ಆ ಲಾಭ ಆಗುತ್ತೆ ಅಂತೇಳಿ. ಅದನ್ನೇ ಅವರು 14ನೇ ತಾರೀಕಿಗೆ ನಡೆಸಿದಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು. ಜಮೀರ್ ಅವರು ಮಾತನಾಡಿರುವಂಥ ವಿಚಾರ ಏನಿದೆ ಅದು ನನಗೆ ಮುಸ್ಲಿಂ ಓಟ್ಗಳು ಒನ್ ಸೈಡ್ ಆಗ್ಬೋದು, ಆದರೆ ಒಕ್ಕಲಿಗ ಓಟ್ ಮೇಲೆ ಅದರ ಪರಿಣಾಮ ಬಿದ್ದಿರಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಅದು ಈಗ 11ನೇ ಸುತ್ತಿನಿಂದ ಆರಂಭವಾಗುತ್ತೆ. 11ನೇ ಸುತ್ತಿನಲ್ಲಿ ಏನಾಗುತ್ತೆ, ಒಕ್ಕಲಿಗ ಓಟ್ಗಳು ಹೇಗಿದ್ದಾಗೆ, ಗೌಡ್ರ ಓಟ್ಗಳು ಹೇಗೆ ಬಿದ್ದಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಹಾಗಾಗಿ ಯೋಗೇಶ್ವರ್ ಬೆನ್ನಿಗೆ ನಿಂತಿದ್ದಾರೆ ಟೌನ್ ಮತದಾರರು. ಬಿಜೆಪಿಗೆ ತುಂಬಾ ಕಾನ್ಫಿಡೆನ್ಸ್ ಇದ್ದಿದ್ದು, ಟೌನ್ನಲ್ಲಿರುವಂತಹ ಮುಸ್ಲಿಮೇತರ ಓಟ್ಸ್ಗಳೆಲ್ಲ ನಾವು ತಂದುಕೊಡೋಕೆ ಸಕ್ಷಮರಾಗ್ತೀವಿ, ನೀವು ಗೌಡ್ರ ಓಟ್ಗಳನ್ನ ಇಟ್ಕೊಳ್ಳಿ, ನಾವು ಉಳಿದಿದ್ದೆಲ್ಲ ನಾವು ನೋಡ್ತೀವಿ ಅನ್ನುವಂಥದ್ದು ವಿಶ್ವಾಸ ಬಿಜೆಪಿಗೆ ಇದ್ದಿದ್ದು. ಬಟ್ ಬಿಜೆಪಿಯ ವಿಚಾರದಲ್ಲಿ ತೆಗೆದುಕೊಳ್ಳೋದಾದ್ರೆ ಬಿಜೆಪಿಗೆ 15,000 ಮತಗಳಿದೆ ಅಂತ ಲೆಕ್ಕಾಚಾರಗಳು ಟೌನ್ನಲ್ಲಿ. ಬಟ್ ಅದು ಬಂದಂಗೆ ಕಾಣಿಸ್ತಾ ಇಲ್ಲ. ಮುಸ್ಲಿಂ ಡಾಮಿನೇಟ್ ಆಗಿರುವಂಥ ಕ್ಷೇತ್ರನೇ ಟೌನು. ಸೊ ನಿಖಿಲ್ಗೆ ಕ್ಷಣಕ್ಕೂ ಆಘಾತ. 6 ಸುತ್ತಿನವರೆಗೂ ಕೂಡ ನಿಖಿಲ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಬಟ್ ಆ ಮುನ್ನಡೆ ಬಹಳ ದೊಡ್ಡ ಮಟ್ಟದ ಅಂತರವನ್ನ ಇರಲಿಲ್ಲ, 1,000ವರೆಗೂ ಮಾತ್ರ ಬಂದಿತ್ತು. ಆದರೆ ಯಾವಾಗ 6ನೇ ಸುತ್ತು ಮುಗಿದು ಟೌನ್ ಓಪನ್ ಆಗಿ ಶುರು ಆಯಿತು ರೌಂಡ್ಸು, 6ರಿಂದ 10ನೇ ಸುತ್ತಿನವರೆಗೂ ಕೂಡ ಅದು ಟೌನ್ ಓಟ್ಗಳೇ ಆಗಿದೆ. ಅದೆಲ್ಲವೂ ಕೂಡ ಆಚೆ ಬರಬೇಕಾದ್ರೆ ಯೋಗೇಶ್ವರ್ ಅವರಿಗೆ ಬಲವಾಗಿ ನಿಂತ್ಕೊಳ್ತಾರೆ ಅಲ್ಲಿರುವಂಥ ಮುಸ್ಲಿಂ ಸಮುದಾಯ ಅನ್ನೋದು ನಿರೀಕ್ಷಿತವಾಗಿದ್ದೇ ಇದ್ದಿದ್ದು. ಇನ್ನು ಸಂಡೂರಿನಲ್ಲಿ ಅನ್ನಪೂರ್ಣ 5,654 ಮತಗಳ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. 11ನೇ ಸುತ್ತಿನಲ್ಲೂ ಅನ್ನಪೂರ್ಣ ತುಕಾರಾಮ್ ಅವರು ಮೇಲುಗೈಯನ್ನ ಸಾಧಿಸಿದ್ದಾರೆ. ಇನ್ನೊಂದು 6-7 ಸುತ್ತುಗಳು ಇರಬೇಕು ಅಂತ ಕಾಣಿಸುತ್ತೆ. ಅಲ್ಲಿ ಸಂಡೂರಿನಲ್ಲಿ ಈಗ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅದು ನಿರೀಕ್ಷಿತವಾಗಿನೇ. ಕಾರಣ ಕಾಂಗ್ರೆಸ್ ಅಲ್ಲಿ ಏನಾದರೂ ಬಿಜೆಪಿ ಗೆದ್ದಿದ್ದರೆ ಒಂದು ಇತಿಹಾಸ ಅಂತ ಹೇಳ್ಬೋದಾಗಿತ್ತು, ಒಂದು ಹೊಸ ದಾಖಲೆಯನ್ನ ಬರೆದಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಕಾರಣ ಬಿಜೆಪಿ ಅಂದ ಕಾಲದಲ್ಲೇನೆ 2008ರಲ್ಲಿ ತುಂಬಾ ಪೀಕ್ ಅವಧಿಯಲ್ಲಿದ್ದಂಥ ಸಂದರ್ಭದಲ್ಲೇನೆ ಆ ಕ್ಷೇತ್ರವನ್ನ ಗೆಲ್ಲಕ್ಕಾಗಿರ್ಲಿಲ್ಲ. ಬಳ್ಳಾರಿ ಎಲ್ಲಾ ಕ್ಷೇತ್ರಗಳನ್ನ ಗೆದ್ಕೊಳ್ಳುವಂತ ಹಿಡಿತವನ್ನ ಸಾಧಿಸಿದ್ರು ಕೂಡ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಪ್ರಾಬಲ್ಯವನ್ನ ಹೊಂದಿದಾಗ, ಅದಾದ ನಂತರ ಸಿದ್ದರಾಮಯ್ಯನವರು ಇಲ್ಲಿಂದ ಪಾದಯಾತ್ರೆ ಹೋದ್ರು. ತದನಂತರ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗ್ಬೇಕಾಯ್ತು. 13 ವರ್ಷ ಆದ ನಂತರ ಬಂದ್ರು. ಇವೆಲ್ಲವೂ ಇದೆ. ಅದರ ಪರಿಣಾಮ ಏನಾದರೂ ಆಗಬಹುದು, ಜನಾರ್ದನ್ ರೆಡ್ಡಿ ಅವರು ಮತ್ತೆ ವಾಪಸ್ ಹೋಗಿರೋದು ಏನಾದರೂ ಆಗಬಹುದು ಅಂತಂದಾಗ ಅಲ್ಲಿ ಬಂಗಾರು ಹನುಮಂತು ಅವರಿಗೆ ಒಂದಿಷ್ಟು ಕೆಲವು ಕಡೆಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಬಟ್ ಮಾರ್ಜಿನ್ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇಲ್ಲ. ನಿಮಗೆ 5,000 ಅದರ ಒಳಗಡೆಗೆ ಬರ್ತಾ ಇದೆ. ಈಗ ಸ್ವಲ್ಪ ಮುನ್ನಡೆ 5,654ಕ್ಕೆ ಹೋಗಿ ತಲುಪ್ತಾ ಇದೆ ಸಂಡೂರಿನಲ್ಲಿ. ಬಟ್ ಸಂಡೂರಿನ ಲೆಕ್ಕಾಚಾರಗಳು ನಿಶ್ಚಿತವಾಗಿ ಕಾಂಗ್ರೆಸ್ನ ಭದ್ರಕೋಟೆ, ಅದನ್ನು ಛಿದ್ರ ಮಾಡೋದ್ರಲ್ಲಿ ಬಿಜೆಪಿಯವರು ಯಶಸ್ವಿ ಆಗ್ತಾರ ಅನ್ನುವಂಥದ್ದು ಕುತೂಹಲ ಇದ್ದಿದ್ದು. ಬಟ್ ಈಗ ಅದೇ ರೀತಿ ಚನ್ನಪಟ್ಟಣಕ್ಕೆ ಬರೋದಾದರೆ ಚನ್ನಪಟ್ಟಣದಲ್ಲಿ ಆ JDSನ ಭದ್ರಕೋಟೆಯನ್ನ ಕಾಂಗ್ರೆಸ್ ಛಿದ್ರ ಮಾಡುತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸತತ 2 ಬಾರಿ ಕುಮಾರಸ್ವಾಮಿ 2018ರಲ್ಲೂ ಗೆದ್ಕೊಂಡು ಬಂದ್ರು, 2023ರಲ್ಲೂ ಗೆದ್ಕೊಂಡು ಬಂದ್ರು. ಯೋಗೇಶ್ವರ್ ಅವರು 2 ಬಾರಿನೂ ಕೂಡ ಸೋತಿದ್ರು. ಈಗ 2024 ಬೈ ಎಲೆಕ್ಷನ್ ನಲ್ಲಿ ಗೆಲ್ಲುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ನೋಡಬೇಕು. 11ನೇ ಸುತ್ತು ಈಗ ಏನಾಗುತ್ತೆ, ಇನ್ನು 11 ಸುತ್ತು ಬಾಕಿ ಇದೆ. 9 ಸುತ್ತು ಮುಕ್ತಾಯವಾಗಿದೆ. ಇನ್ನು 11 ಸುತ್ತಿನಲ್ಲಿ ಇರುವಂತ 1 ಲಕ್ಷ ಮತಗಳೇನಿದೆ, ಆಲ್ಮೋಸ್ಟ್ ಆಲ್ 1 ಲಕ್ಷ ಮತಗಳು, ಇದರಲ್ಲಿ ಒಕ್ಕಲಿಗ ಮತಗಳು ಅತಿ ಹೆಚ್ಚಾಗಿರೋದು. ಅಲ್ಲಿರೋದೇ 1,05,000 ಚಿಲ್ಲರೆ ಒಕ್ಕಲಿಗ ಮತಗಳು. 33-35,000 ಮುಸ್ಲಿಂ ಮತಗಳಿದೆ. ಸೊ ಹಾಗಾಗಿ 40,000 ದಲಿತ ಮತಗಳಿದೆ. ಇನ್ನುಳಿದಂಥ 35,000 OBC ಮತಗಳಿದೆ. ಇವೆಲ್ಲವೂ ಕೂಡ ಅವರಿಗೆ ಹೇಗೆ ನಿಲ್ಲುತ್ತೆ ಅಂತ ಹೇಳಿ. ಜೊತೆಗೆ 8,000 ಅಲ್ಲಿ ಕುರುಬ ಮತಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಇದು ಯೋಗೇಶ್ವರ್ ಅವರಿಗೆ ಕಟ್ಟಿಟ್ಟ ಬುತ್ತಿ. ಯಾವುದು 33,000 ಮುಸ್ಲಿಂ ಮತಗಳೇನಿದೆ ಅದರಲ್ಲಿ ಆಗಿರುವಂಥ ಮತದಾನ, ಜೊತೆಗೆ ಕುರುಬಾ ಓಟ್ಗಳು, ಇವೆರಡೂ ಕೂಡ ನಿಶ್ಚಿತ ಓಟ್ಗಳೇ ಅಂತಾನೆ ಹೇಳಿದ್ದು. ಒಕ್ಕಲಿಗ ಓಟ್ಗಳನ್ನು ಅವ್ರು ಎಷ್ಟು ಕಿತ್ಕೊಳ್ತಾರೆ, OBC ಓಟ್ಗಳನ್ನು ಎಷ್ಟು ಕಿತ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದ್ದಿದ್ದು. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಟೌನ್ ಮತದಾರರಂತೂ ಯೋಗೇಶ್ವರ್ ಅವರಿಗೆ ನಿರೀಕ್ಷಿತ. ಇದೇನಿದೆ ಬೆಳವಣಿಗೆ ನಿರೀಕ್ಷಿತ. ಟೌನ್ನಲ್ಲಿರುವಂಥ ಮತಗಳು ಎಲ್ಲರಿಗೂ ಕೂಡ ಇರುವಂಥದ್ದು. ಗ್ರಾಮೀಣ ಭಾಗದ ಮತಗಳಲ್ಲಿ ಎಷ್ಟನ್ನ ಯೋಗೇಶ್ವರ್ ಅವರು ಹಿಡಿದುಕೊಳ್ಳೋಕ್ಕಾಗತ್ತೆ, ಅದರ ಮೇಲೆ ಅವರ ಗೆಲುವು ನಿಶ್ಚಿತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನುಳಿದಂತಹ 11 ಸುತ್ತು ಏನಿದೆ ಅದರಲ್ಲಿ ಯಾವ ಲೆಕ್ಕಾಚಾರ ಅನ್ನುವಂಥದ್ದನ್ನ ನೋಡಬೇಕಾಗಿದೆ.